ಶಂಖಚಕ್ರ ಆಕೃತಿಯಲ್ಲಿ ಇದೆ ಆಯ್ತಾ. ಅದನ್ನ ಶಂಖಚಕ್ರ ಮಹಾಮುನಿಗಳು ತಪಸ್ ಮಾಡ್ತಿದ್ರು ಅಂತ ಉಂಟು ಆಯ್ತಾ. ಈಗಲೂ ಅದು ಯಾವತ್ತಿನ ಕಾಲದಲ್ಲೂ. ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಆಗ್ತಾ ಇರೋ ಉದ್ದೇಶ ಏನಂತ ಹೇಳಿದ್ರೆ 19ನೇ ತಾರೀಕು ಜನವರಿ 19ನೇ ತಾರೀಕು ಇದೇ ಬೂಕನ ಬೆಟ್ಟದಲ್ಲಿ ರಥ ಇರುತ್ತೆ. ಅಂದರೆ ತುಂಬ ರಥೋತ್ಸವ ವಿಜೃಂಭಣೆಯಿಂದ ಇರುತ್ತೆ. ಎಲ್ಲರೂ ಬನ್ನಿ. ತುಂಬಾ ವಿಶೇಷವಾದಂಥ ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟು ಈ ಒಂದು ರಂಗನಾಥರ ಆಶೀರ್ವಾದನ ಪಡೆದುಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಪೂರ್ತಿ ವಿವರ ತಿಳಿಸೋಣ. ಅದನ್ನ ರಾಮನ ಪಾದ ಅಂತ ಹೇಳ್ತಾರೆ ಸರಿನಾ. ಅದು ತುಂಬಾ ಹಿಂದಿನದ್ದು, ಆಗ ನಡೆದಂಥ ಇತಿಹಾಸ ಇದು. ಆಗ ಒಂದು ಪಾದ ಮಾತ್ರ ಇರುತ್ತೆ. ಅದನ್ನ ಅಕ್ಕಬುಕ್ಕ ಅಂತ ನೀವು ಕೇಳಿರ್ಬೋದು. ಅಕ್ಕಬುಕ್ಕ ಮಹಾರಾಜರು ಇರ್ತಾರಲ್ಲ, ಅವರು ಸಂಚಾರ ಮಾಡುವಾಗ ಅವರು ಇದನ್ನ ದರ್ಶನ ಪಡೆದು ಅವ್ರ ನಿತ್ಯ ಇಲ್ಲಿ ಪೂಜೆ ಆರಾಧನೆ ಸೇವೆ ಮಾಡಿ ಆನಂತರ ಯುದ್ಧಕ್ಕೆ ಹೋಗ್ತಿರ್ತಾರೆ. ಆಗ ವಿಜಯ ಎಲ್ಲ ಸಾಧಿಸಿ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ತಿರ್ತಾರೆ. ಆನಂತರ ಸ್ವಲ್ಪ ಇಲ್ಲೇ ಮುಂದೆ ರಾಜಪುರ ಅಂತ ಗ್ರಾಮ ಇದೆ, ಅಲ್ಲೇ ಅವರು ಸ್ವಲ್ಪ ದಿವಸ ವಾಸ ಇರ್ತಾರೆ. ಅದಕ್ಕೆ ರಾಜಪುರ ಅಂತ ಹೆಸರು ಬರುತ್ತೆ, ರಜಪೂತ್ರ ಇದ್ದ ಕಾಲಕ್ಕೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬುಕ್ಕನ ಬೆಟ್ಟ ಅಂತ ಹೆಸರು. ಯಾಕೆಂದ್ರೆ ಈ ದೇವಸ್ಥಾನನ ಆಗ ಮೊದಲು ನಿರ್ಮಾಣ ಮಾಡೋದು ಯಾರು ಅಂದ್ರೆ ಬುಕ್ಕ ಮಹಾರಾಜ ಈ ದೇವಸ್ಥಾನವನ್ನ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಮೊದಲು. ಆ ಕಟ್ಟದ ಮೇಲೆ ಈ ಸಾನ್ನಿಧ್ಯಕ್ಕೆ ಬುಕ್ಕನ ಬೆಟ್ಟ ಅಂತ ಹೆಸರು ಬರುತ್ತೆ ಸರಿನಾ. ಇದು ಸ್ವಲ್ಪ ದೂರದಲ್ಲಿ ಬೂಕನ ಬೆಟ್ಟ ಇದಿದೆ. ಬೂಕ ಅಂತ ಮೂಲ ಗ್ರಾಮ ಸ್ವಲ್ಪ ದೂರದಲ್ಲಿದೆ ಆಯ್ತಾ. ಹಾಗಾಗಿ ಸ್ವಲ್ಪ ಕಾಲಕ್ರಮೇಣ ಬರ್ತಾ ಅರ್ಚಕರು ಇಲ್ಲೇ ಮನೆ ಎಲ್ಲ ಕಟ್ಕೊಂಡು ಇಲ್ಲೇ ಪೂಜೆ ಆರಾಧನೆ ಮಾಡಿಕೊಂಡು ಇಲ್ಲೇ ಜೀವನ ನಡೆಸ್ತಾ ಸೇವೆ ಮಾಡ್ತಾ ಇಲ್ಲೇ ಇದ್ದಾರೆ. ಹಾಗಾಗಿ ಬೂಕನ ಬೆಟ್ಟ ಅರ್ಚಕರು ಮತ್ತೆ ವಾದ್ಯದವರು ಸೇವೆ ಮಾಡುವಂತ ಭಾವ ಮಾತ್ರ ಇಲ್ಲೇ ಇದ್ದಾರೆ. ಇನ್ನು ಮೂಲ ಗ್ರಾಮ ಅಲ್ಲಿದೆ. ಹಾಗೆ ಅನೇಕ ವರ್ಷ, ಸುಮಾರು 400-500 ವರ್ಷ ಹಿಂದೆ ಇದ್ದಂತ ಪ್ರಾರಂಭ ಆದ ದೇವಸ್ಥಾನ ಇದು. ಈಗ ಜಾತ್ರೆ ಶುರು ಮಾಡಿ 95 ವರ್ಷ ಆಗಿದೆ. 95 ವರ್ಷದಿಂದ ದನಗಳ ಜಾತ್ರೆ ನಡೀತಾ ಇದೆ. ಇದು 95 ವರ್ಷದ ಭಾರಿ ದನಗಳ ಜಾತ್ರೆ ಮಹೋತ್ಸವ. ಅದೆಲ್ಲ ಸುತ್ತಮುತ್ತ ಗ್ರಾಮಸ್ಥರು ಹಾಗೆ ಜಿಲ್ಲೆಯಿಂದೆಲ್ಲ ಬಂದು, ಕರ್ನಾಟಕದ ಎಲ್ಲ ಜಿಲ್ಲೆಯಿಂದನೂ ಕೂಡ ಬಂದು ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸಿ ಒಳ್ಳೆ ಹೋರಿಗಳನ್ನ ಕಟ್ಟು ರಂಗನಾಥ ಆಶೀರ್ವಾದದಿಂದ ಒಳ್ಳೆ ಲಾಭ ಪಡ್ಕೊಂಡು ಒಳ್ಳೆ ಸಂತೋಷವಾಗಿ ಜೀವನವನ್ನ ನಡೆಸ್ತಾರೆ ಆಯ್ತಾ. ಮುನಿಗಳು ಅಂತ ಆ ಮುನಿಗಳು ಅಲ್ಲಿ ತಪಸ್ ಮಾಡ್ತಾ ಇದ್ರು ಆಯ್ತಾ. ಹಾಗಾಗಿ ಅಲ್ಲಿ ಬೃಂದಾವನನ್ನು ಕೂಡ ನೀವು ನೋಡ್ಬೋದು. ಹಾಗೆ ಅಲ್ಲಿ ಶಂಖಚಕ್ರ ನೋಡ್ಬೋದು. ಆ ಶಂಖ ಆಕೃತಿಯಲ್ಲಿರುವಂತ ಕಲ್ಯಾಣಿ ತೀರ್ಥ ಅತಿ ಪವಿತ್ರವಾಗಿದೆ ಆಯ್ತಾ. ನೀವು ಬೇಕಾದ್ರೆ ಅದನ್ನ ಎತ್ಕೊಂಡು ಪರೀಕ್ಷೆ ಮಾಡಿ ನೋಡ್ಬೋದು ಆಯ್ತಾ. ಹಾಗಾಗಿ ಶಂಖನಲ್ಲಿರುವಂತ ಒಂದು ಪವಿತ್ರವಾದ ತೀರ್ಥ ಆಯ್ತಾ. ಹಾಗಾಗಿ ಇಲ್ಲಿ ಬಂದು ರಂಗನಾಥನ ಪ್ರಾರ್ಥನೆ ಮಾಡಿ ಆ ಕಲ್ಯಾಣಿನಲ್ಲಿ ಸ್ನಾನಾದಿಗಳು ಗಂಗಾ ಪೂಜಾದಿಗಳು ಮಾಡಿದ್ರೆ ಸಂತಾನ ಪ್ರಾಪ್ತಿ ಆಗತ್ತೆ. ಹಾಗಾಗಿ ಆ ವಿಶೇಷ ಅಂತ ಹೇಳಿದ್ರೆ ಆ ಕಲ್ಯಾಣಿನಲ್ಲಿ ಸ್ನಾನ ಮಾಡೋದ್ರಿಂದ ಸರ್ವ ಸಿದ್ಧಿ ಸಿಗುತ್ತೆ, ಹಾಗೆ ಸಂತಾನ ಪ್ರಾಪ್ತಿಯೂ ಆಗುತ್ತೆ. ಹಾಗಾಗಿ ಅನೇಕ ಜನರಿಗೆ ಸಂತಾನ ಪ್ರಾಪ್ತಿಯಾಗಿದೆ. ಆ ಸಂತಾನ ಪ್ರಾಪ್ತಿಯಾದಂಥವರು ಅದನ್ನು ನಿರ್ಮಾಣ ಮಾಡಿಸಿ ಕೂಡ ಕೊಟ್ಟಿದ್ದಾರೆ ಆಯ್ತಾ. ಅದು ವಿಶೇಷ ಶಂಖಚಕ್ರ. ಅದು ಯಾವತ್ತಿಗೂ ಕೂಡ ನೋಡಿ, ಅದು ಆಳ ತುಂಬಾ ವಿಶೇಷ ಆಳ ಇದೆ. ಹಾಗೆ ಶಂಖಚಕ್ರ ಆಕೃತಿನಲ್ಲೇ ಇದೆ. ಅದು ಎಂಥ ಬರಗಾಲದಲ್ಲೂ ಕೂಡ ಬರಡೋದಿಲ್ಲ, ಸದಾ ಹಾಗೇ ಇರುತ್ತೆ. ನೀರಿದ್ದೇ ಇರುತ್ತೆ, ಯಾವತ್ತೂ ಕೂಡ ಅದು ಕರಗಿಲ್ಲ ಆಯ್ತಾ. ಹಾಯ್ ವಾಹ್ ಚೇತೋ ಸೂಪರ್. 95 ವರ್ಷದಿಂದ ಬ್ರಹ್ಮರಥೋತ್ಸವ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಬ್ರಹ್ಮರಥೋತ್ಸವ ನಡೆಯುವ ಹಾಗೆ ಈ ವರ್ಷವೂ ಕೂಡ 19ನೇ ತಾರೀಕು, ಪ್ರತಿ ವರ್ಷ 19ನೇ ತಾರೀಕು ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ವರ್ಷವೂ ಕೂಡ 19ನೇ ತಾರೀಕು ಸೋಮವಾರ 12 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ಬ್ರಹ್ಮರಥೋತ್ಸವ, ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯುತ್ತೆ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ನಡೆಯುತ್ತೆ. ನೋಡಬಹುದು ಮುಂದಕ್ಕೆ ಸ್ವಲ್ಪ ಕಮ್ಮಿ ಬಿಡಿ ಇಂತ Ha 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 ha!
ತಿಂಗಳು 19ನೇ ತಾರೀಕು ಅಂದರೆ ಸೋಮವಾರ ಎಲ್ಲರೂ ಬನ್ನಿ ಈ ಬೂಕನ ಬೆಟ್ಟಕ್ಕೆ. ಇಲ್ಲಿ ಒಂದು ವಿಶೇಷವಾದಂಥ ರಥೋತ್ಸವ ಇರುತ್ತೆ ಮತ್ತು ಭಾರೀ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸೊ ಹಾಗೆಯೇ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಬೂಕನ ಬೆಟ್ಟದ ರಂಗನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ಇವಾಗ ಏನು ಪ್ರೈಸ್ ಓಡ್ತಾ ಇದೆ ಓರಿಗಳೆಲ್ಲ ಇಲ್ಲಿ? ನಾವು ಇವನ್ನ ಇದು ಮಾಗಡಿ ಗಗನ್ ಅವ್ರಿಗೆ ಕೊಟ್ಟಿದೀವಿ. ಹೌದಾ? ಅವರು ಕೆಂಗಲ್ ಜಾತ್ರೆ ಮಾಡ್ತಾರೆ, ಅವರಿಗೆ ಕೊಟ್ಟಿದೀವಿ. ಹೌದು, ಕೆಂಗಲ್ ಕೂಡ ನಾವು ಹೋಗಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಹೌದು, ಕೆಂಗಲ್ ಜಾತ್ರೆಗೆ ಅಂತ ಅವ್ರು ತಗೊಂಡಿದ್ದಾರೆ. ನಾವು ಮಿರ್ಲೆಲಿ ಕೀರ್ತಿ ಅವ್ರ ಹತ್ರ ತಂದಿದ್ದು, ಇಲ್ಲಿ ನಮ್ಮ ಅಭಿಯಣ್ಣರ ಹತ್ರ ತಗೊಬಂದಿದ್ದು ತಂದು ಈಗ ಮಾಗಡಿ ಅವರಿಗೆ ಕೊಟ್ಟಿದೀವಿ. ಅವರು ಕೆಂಗಲ್ ಜಾತ್ರೆ ಮಾಡಿ ಅವರು ಮುಂದಕ್ಕೆ ಮಾರ್ಕತ್ತವ್ರೆ, ಮಡಿಕತ್ತಾರೆ. ಅವ್ರ ಕಾಂಕ್ಷೆ ಮಾರಿದೀವಿ, ನಾವು ಮಾರಿದೀವಿ. ಮಾಡ್ದಾ ಹತ್ತರಿಂದ ಝೂಮ್ ಮಾಡ್ಬಾರ್ದ? ಕಮ್ಮಿಯನ್ನು ಬಿಟ್ಟರೆ ಇದಕ್ಕಿಂತ ಒಳ್ಳೆ ಎತ್ತದು, ಅದಕ್ಕಿಂತ ಈ ಒಳ್ಳೆ ಎತ್ತು. ಇದು ಎರಡು ಒಳ್ಳೆ ಎತ್ತುಗಳೇ. ಓದಿದ್ವಿ, ತುಂಬಾ ಇಷ್ಟ ಮಾಡಿದ್ರು. ಪಂಚಾಯತ್ ಇತ್ತು, ಅದಕ್ಕೆ ನಾವು ಕೊಡಕ್ಕೆ ಇಷ್ಟಪಟ್ಟಿರ್ಲಿಲ್ಲ. ಈ ಕೊಡ್ಬೇಕು ಯಾರ ಬಂದ್ರೆ ಕೇಳಿ ಅವ್ರಿಗೆ ಇಂಟ್ರೆಸ್ಟ್. ಸರ್, ಮರ್ವೆ ನಾರಾಯಣಪ್ಪ ಅವರ ಸಮ್ಮುಖದಲ್ಲಿ ಘಾಟಿ ಜಾತ್ರೆಯಲ್ಲಿ ನಾನು ಹಾಕ ಬಂದಿದೆ. ನಂದು ಊರು ಬಂದು ಅಂಕನಹಳ್ಳಿ, ಸಾಲಿರಾಮ ಮಿರ್ಲೆ ಮಧ್ಯದಲ್ಲಿ ಬರುತ್ತೆ. ಸಾಲಿರಾಮ ತಾಲೂಕು. ನಾನು ಕರ ಹಾಕ ಬಂದು ನಾನು ಮಾಡಿಕೊಂಡಿದ್ದೆ. ಮರ್ವೆ ನಾರಾಯಣಪ್ಪ ಅವರು ಮಾಗಡಿ ಗಗನರ ಹತ್ರ ನಾನು ತಗೊಟ್ಟಿದ್ರು. ನಾನು ತಗೊಬಂದು ಚಿಂಚುಗಡೆ ಜಾತ್ರೆಯಲ್ಲಿ ಕಟಾಕೊಂಡಿದ್ದೆ. ಇವರು ನಮ್ಮ ಸಂತೆಬಾಚಹಳ್ಳಿ ಹತ್ರ ಕಡನಹಳ್ಳಿ ಗ್ರಾಮದವ್ರು ಬಂದರು. ನಾನು ಕರ ಕೊಡಕ್ಕಿಲ್ಲ ಅಂತ ಅಂದ್ರೆ ನನ್ನ ಕರ ಬೇಕೇ ಬೇಕು, ಒಂದು ವಿಶ್ವಾಸ ಉಳ್ಕೊಳ್ಳಿ, ದುಡ್ಡೆಲ್ಲ ಬೆಲೆ ಇವತ್ತು ಅಂದ್ಬಿಟ್ಟು ಅಂದರು. ದುಡ್ಡು ಇವತ್ತು ನಾನು ಸಂಪಾದನೆ ಮಾಡ್ತೀನಿ, ನನ್ನನ್ನು ಜನ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ ಕರ ಕೊಟ್ಟೆ ಸರ್. ನಾನು ಚಿಂಚುಗಡೆ ಜಾತ್ರೆಯಲ್ಲೇ ಕರ ಕೊಟ್ಟಿದ್ದೆ. ಕಪ್ರೆ ರಂಗನಾಥಸ್ವಾಮಿ ದೇವಸ್ಥಾನದ ನಮ್ಮ ಹಳ್ಳಿಕಾರ್ ಅಂದರೆ ಹಿಂದಿನ ಪುರಾತನ ಕಾಲದಿಂದಲೂ ನಡ್ಕೊಂಡ್ಬಂದಿದೆ. ನಾವೆಲ್ಲ ಸಣ್ಣ ಮಕ್ಕಳು ಆ ಟೈಮಲ್ಲಿ ಬರೀವೋ ಹಳ್ಳಿಕಾರ್ ಅಂದರೆ ಈ ಥರ ರೇಖೆ ಇರಬೇಕು, ಮತ್ತು ಈ ಪಾದದ ಕೆಳಗಡೆ 3 ಇಂಚು ತಪ್ಪಿರ 4 ಇಂಚು ಎತ್ತರ ಇರಬೇಕು. ಅವು ಪಕ್ಕ ಹಳ್ಳಿಕಾರು. ಅದೇ ಥರ ಇದೆ. ಈ ಗಂಧೆಗಳಿದೆಯಲ್ಲ, ಇದು ಈ ಥರ ಇರಬೇಕು, ಇದು ಈ ಥರ ಇರಬೇಕು. ಪಕ್ಕ ಜೋಡಿ ಕೂಡ್ಸ್ಯಾರೆ ನಮ್ಮ ಅಭಿಮಾನಿಗಳು ಪಕ್ಕ ಜೋಡಿ ಕೂಡ್ಸ್ಯಾರೆ. ಇದಕ್ಕೆ ಹಳ್ಳಿಕಾರ ಅಂದರೆ ಇತಿಹಾಸದಲ್ಲಿ ನಾವು ಹಿಂದೆ ಏನಿದ್ದು ಅದೇ ಥರ ಮೇಂಟೈನ್ ಮಾಡ್ಕೊಂಡು ಹೋದರೆ ಹಳ್ಳಿಕಾರಿಗೆ, ನಮ್ಮ ಗೋ ಮಾತೆಗೆ, ಈ ತಾಯಿಯಿಂದ ಎತ್ತಳಲ್ಲ ಅವಳಿಗೂ ಸಹ ಸಾಕ್ಷಿ. ಈ ಭೂಮಿ ಎಷ್ಟು, ಈ ದನಗಳು ಅಷ್ಟೇ. ಇಷ್ಟ್ರ ಬಗ್ಗೆ ನಾವು ಅತಿ ಹೆಚ್ಚಾಗಿ ಹೇಳೋಕೆ ಹೋದರೆ ಇವನು ಯಾರೋ ಏನೋ ಅಂತಾರೆ. ಅದರಿಂದ ಖಂಡಿತ ಹಳ್ಳಿಕಾರು ಈ ರೇಖೆ ಓರಿ ಈ ಸಾಕ್ಬೇಕು. ಈ ಸಾಕನಂತನಿಗೆ ಭಗವಂತ ಶ್ರೇಯಸ್ಸು ಆಯಸ್ಸು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಈ ಬೆಟ್ಟವನ್ನು ಕಾಪಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಆಶೀರ್ವದಿಸ್ತೇನೆ.